ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಸಿಎಂ ದೆಹಲಿ ಪ್ರವಾಸ ಮಾಡುವಂತ ಹಿನ್ನೆಲೆ ಸಿಎಂ ಡಿಕೆಶಿ ಭೇಟಿಗೆ ಸಚಿವಾಕಾಂಕ್ಷಿಗಳು ದಂಡೆತ್ತಿ ಬರ್ತಾ ಇದ್ದಾರೆ. ಸಿಎಂ ಮನೆಗೆ ಒಬ್ಬರ ಹಿಂದೆ ಒಬ್ಬರಂತೆ ಶಾಸಕರು ಆಗಮಿಸ್ತಾ ಇದ್ದಾರೆ. ನೋಡಿ, ಚುನಾವಣೆಯ ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿರೋದು. ಇಂದು ಸಂಜೆ ಅಥವಾ ನಾಳೆ ಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂತಹ ಹಿನ್ನೆಲೆ ಈಗಾಗಲೇ ರಾಹುಲ್ ಗಾಂಧಿ ಅವರು ರಾಜ್ಯದತ್ತ ಆಗಮಿಸಿರುವಂತಹ ಹಿನ್ನೆಲೆ ಸಿಎಂ ಡಿಕೆಶಿ ಭೇಟಿಗೆ ಸಚಿವಾಕಾಂಕ್ಷಿಗಳ ದಂಡು ಬರ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ವಿಸಿಟ್ ಮಾಡ್ತಾನೆ ಇದ್ದಾರೆ. ನಮಗ್ ಬೇಕು, ನಮಗ್ ಕೊಡಿ ಅನ್ನುವಂಥ ಒತ್ತಡಗಳನ್ನ ಹಾಕ್ತಾನೆ ಇದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೃಷ್ಣ ಕಚೇರಿಗೆ ಆಗಮಿಸಿದ್ದಾರೆ. ಈಗಾಗಲೇ ಬಂಗಾರಪೇಟೆ ನಾರಾಯಣ ಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ಪ್ರಕಾಶ್ ಕೋಳಿವಾಡ ಸಿಎಂ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಿಎಂ ಅವರನ್ನ ಮೀಟ್ ಮಾಡಿ, ನಮಗೆ ಸಚಿವಾಕಾಂಕ್ಷಿಗಳಿದ್ದೀವಿ, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ನೀವು ಸಿಎಂ ಆದಂಥ ಸಂದರ್ಭದಲ್ಲಿ ನಾವು ತುಂಬ ಶ್ರಮಿಸಿದ್ದೀವಿ, ನೀವೇ ಸಿಎಂ ಆಗಬೇಕು ಅಂತ ನಾವು ಪಟ್ಟು ಹಿಡಿದು ಕೂಳ್ತಿದ್ವಿ, ನಿಮ್ಮ ಪರವಾಗಿ ನಾವು ಹಲವಾರು ಬಾರಿ ಮನವಿ ಮಾಡಿದ್ದೀವಿ, ನಮ್ಮ ಕ್ಷೇತ್ರಗಳಲ್ಲಿ ಕೇಳ್ತಾ ಇದ್ದಾರೆ, ನಾವು ಇನ್ನಷ್ಟು ಅಭಿವೃದ್ಧಿ ತೊಗೊಂಡು ಹೋಗಬೇಕು, ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕು, ಪಕ್ಷಕ್ಕಾಗಿ ದುಡಿದಿದ್ದೀವಿ, ನಮಗೆ ಬಾರಿ ಸಚಿವ ಸ್ಥಾನ ಕೊಡಿ, ಇರೋದಿನ ಕಡಿಮೆ ಟೈಮು, ನಮ್ಗೆ ಅವಕಾಶ ಕೊಡಿ, ಈ ರೀತಿಯಾದಂಥ ವಿವಿಧ ಬೇಡಿಕೆಗಳನ್ನು ಸಿಎಂ ಮುಂದೆ ಇಡುವಂಥ ಕೆಲಸಗಳನ್ನು ಸಚಿವಾಕಾಂಕ್ಷಿಗಳು ಮಾಡ್ತಾನೆ ಇದ್ದಾರೆ. ಯಾವಾಗ ದೆಹಲಿಯಿಂದ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಿದ್ರು, SIR ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ? ಈ ಗ್ಯಾಪಲ್ಲಿ ಏನಾದರೂ ಎರಡನೇ ಪಟ್ಟಿ ರಿಲೀಸ್ ಆಗಿಬಿಟ್ರೆ ಆದರೆ ನಮ್ಮ ಹೆಸರು ಇರಬೇಕು ಅಷ್ಟೇ ಅನ್ನುವಂಥ ಬೇಡಿಕೆ ಮನವಿಯ ಒಟ್ಟಿಗೆ ಈಗ ಸಿಎಂ ಕಚೇರಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಎಲ್ ಎನ್ ಸ್ವಾಮಿ. ಸದ್ಯಕ್ಕೆ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಮನೆಗೆ ಒಬ್ಬರಾದ್ಮೇಲೆ ಒಬ್ಬರು ಶಾಸಕರು ಲಗ್ಗೆ ಇಡ್ತಾನೆ ಇದ್ದಾರೆ. ಏನೆಲ್ಲ ಬೇಡಿಕೆಗಳಿದೆ, ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಯಾವತ್ತಾಗಬಹುದು? ಅಮೃತ, ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಸಾಕಷ್ಟು ಕಸರತ್ತು ನಡೀತಾ ಇದೆ. ಈಗಾಗಲೇ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗುವ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಕಾಂಕ್ಷಿಗಳು ಹಾಗೂ ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇರುವಂತದ್ದು, ಜೊತೆಗೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಸಲ್ಲಿಸ್ತಾ ಇರುವಂತದ್ದು. ಈಗಾಗಲೇ ಗೃಹ ಕಚೇರಿಗೆ ಕೃಷ್ಣಗೆ ಸಿಎಂ ಆಗಮಿಸಿದ್ದಾರೆ. ಸಿಎಂ ಆಗಮನದ ಬೆನ್ನಲ್ಲೇ ಸಾಕಷ್ಟು ಶಾಸಕರು ಹಾಗೂ ಮಾಜಿ ಸಚಿವರು ಕೂಡ ಆಗಮಿಸ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಎರಡನೇ ಹಂತದ ಸಚಿವ ಸಂಪುಟ ರಚನೆ ಆಗುತ್ತೆ ಅನ್ನೋದು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ತೆರೆಮರೆಯ ಕಸರತ್ತುಗಳು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಿರುವಂತದ್ದು. ಈಗ ರಾಹುಲ್ ಗಾಂಧಿ ಪ್ರವಾಸದಿಂದ ದೇಶಕ್ಕೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಸಿಎಂ ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವ ಸಾಧ್ಯತೆಗಳು ಇದೆ. ದೆಹಲಿಗೆ ಹೋಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರುವಂತದ್ದು, ಜೊತೆಗೆ ಸಚಿವ ಸ್ಥಾನ ಪಟ್ಟಿಯಲ್ಲಿ ಅವಕಾಶ ಕೊಡಬೇಕು ಅನ್ನೋದು ಈಗ ಮನವಿ ಸಲ್ಲಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಒಂದಿಷ್ಟು ಸವಾಲುಗಳ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಯಾವಾಗ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಎರಡನೇ ಹಂತದ ಸಚಿವ ಸಂಪುಟ ಯಾವಾಗ ರಚನೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಶಾಸಕರು ಸೇರಿದಂತೆ ಮಾಜಿ ಶಾಸಕರು ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗಮಿಸಿರುವಂತದ್ದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಹರಿಪ್ರಸಾದ್ ಕೂಡ ಸಿಎಂ ಭೇಟಿಗೆ ಆಗಮಿಸಿರುವುದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಮೃತ ಸ್ವಾಮಿ, ಇನ್ನು ಗಮನಿಸೋದಾದ್ರೆ ಈಗಾಗಲೇ ಮೊದಲನೇ ಪಟ್ಟಿ ರಿಲೀಸ್ ಆದಾಗಲೇ ಭಾರಿ ಅಸಮಾಧಾನ ಸ್ಫೋಟಗೊಳ್ತು. ಎರಡನೇ ಪಟ್ಟಿಯಲ್ಲಿ ಎಷ್ಟು ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಜನರ ಪೈಪೋಟಿ ಇದೆ. ಹೆಂಗೆ ಅಸಮಾಧಾನವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ವರಿಷ್ಠರು ಪ್ರಯತ್ನ ಪಡ್ತಾರೆ ಅಂತ? ಖಂಡಿತ ಅಮೃತ, ಈಗಾಗಲೇ ಮೊದಲನೇ ಹಂತದ ಸಚಿವ ಸಂಪುಟ ರಚನೆ ಆಗಿದೆ. ಎರಡನೇ ಹಂತದ ಸಚಿವ ಸಂಪುಟ ರಚನೆ ಯಾವಾಗ ಅನ್ನೋದು ಸಾಕಷ್ಟು ಕಾತುರದಿಂದ ಕಾಯ್ತಾ ಇರುವಂತದ್ದು. ಜೊತೆಗೆ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಇದ್ದಾರೆ. ಈ ಹಿಂದೆ ಸಚಿವ ಸಂಪುಟದಲ್ಲಿ ಇದ್ದಂತಹ ಸಚಿವರನ್ನ ಕೈಬಿಡಲಾಗಿದೆ. ಅವರು ಕೂಡ ಮತ್ತೆ ಸಚಿವ ಸಂಪುಟ ಸೇರ್ಕೊಳ್ಳೋದಕ್ಕೆ ಸಾಕಷ್ಟು ಕಸರತ್ತುಗಳು, ತೆರೆಮರೆಯ ಕಸರತ್ತುಗಳನ್ನ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಹೊರತುಪಡಿಸಿದ್ರೆ ಈಗಾಗಲೇ ಬೇಡಿಕೆಗಳು, ಮನವಿಗಳು ಸಾಕಷ್ಟು ಹೋಗ್ತಿರುವಂತದ್ದು. ಯಾಕಂದ್ರೆ ಹೊಸಬರಿಗೂ ಅವಕಾಶ ಕೊಡಬೇಕು ಅನ್ನೋದು ಮನವಿಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಹಿರಿಯ ಶಾಸಕರುಗಳು ಈಗಾಗಲೇ ದೆಹಲಿಗೆ ಹೋಗಿದ್ರು, 2-3 ಬಾರಿ ಹೈಕಮಾಂಡ್ ಭೇಟಿಗೆ ತಗೊಂಡಿದ್ರು, ಮತ್ತೆ
ಆಗಿರೋದು. ಸಾಕಷ್ಟು 3-4 ಬಾರಿ ಗೆದ್ದ ಶಾಸಕರು ಕೂಡ ಸಾಕಷ್ಟು ಆ ಕಸರತ್ತನ್ನ ಮಾಡ್ತಾ ಇರೋಂಥದ್ದು. ಅಂದ್ರೆ ಈ ಬಾರಿ ಸಚಿವ ಸಂಪುಟ ಸೇರ್ಲೇಬೇಕು ಎಂಬ ಕಸರತ್ತನ್ನ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಸವಾಲುಗಳು, ಪೈಪೋಟಿಗಳು ಕೂಡ ಸಾಕಷ್ಟಿದೆ. ಯಾಕೆಂದ್ರೆ ಹಿರಿಯ ಶಾಸಕರನ್ನು ಕೈ ಬಿಟ್ಟಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಗಳು ಶುರುವಾಗುತ್ತೆ. ಜೊತೆಗೆ ಹೊಸಬರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಒಂದು ವಿಚಾರವನ್ನ ಇಟ್ಟು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರೋಂಥದ್ದು. ಯಾಕೆಂದ್ರೆ ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ 3-4 ಬಾರಿ ಗೆದ್ದಂತಹ ಶಾಸಕರು ಸರ್ವೇ ಸಾಮಾನ್ಯವಾಗಿ ಅಸಮಾಧಾನ ಹೊರಹಾಕ್ತಾರೆ. ನಾವು ಕೂಡ ಸಚಿವ ಸಂಪುಟ ಸೇರ್ಬೇಕಿತ್ತು ಎಂಬ ವಿಚಾರವನ್ನ ಇಟ್ಕೊಂಡು ಪಕ್ಷದಲ್ಲೇ ಅಸಮಾಧಾನ ಹೆಚ್ಚಾಗುತ್ತೆ. ಎಲ್ಲದಕ್ಕೂ ಅಸಮಾಧಾನಕ್ಕೂ ಯಾವ ರೀತಿ ಫುಲ್ ಸ್ಟಾಪ್ ಆಗ್ತಾರೆ, ಬ್ರೇಕ್ ಆಗ್ತಾರೆ. ಜೊತೆಗೆ ಈಗಾಗಲೇ ಒಂದಿಷ್ಟು ವಿಚಾರಗಳನ್ನ ಸಿಎಂ ಬದಲಾವಣೆ ವಿಚಾರನೂ ಸೇರಿದಂತೆ ಹೈಕಮಾಂಡ್ ನಾಯಕರೇ ನೇರವಾಗಿ ಹೇಳಿದ್ರಿಂದ ಇಲ್ಲಿ ಅಸಮಾಧಾನ ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಜೊತೆಗೆ ಇದೇ ವಿಚಾರವನ್ನ ಇಟ್ಕೊಂಡು ಮತ್ತೆ ಶಾಸಕರ ಅಸಮಾಧಾನಕ್ಕೂ ಹೈಕಮಾಂಡ್ ನೇರವಾಗಿ ಎಂಟ್ರಿ ಆಗುತ್ತೆ. ಈ ಹಿನ್ನೆಲೆ ಹೈಕಮಾಂಡ್ ನಿಂದಲೇ ಎಲ್ಲವನ್ನೂ ಹೇಳಿಸೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪ್ಲಾನ್ ಮಾಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ 2ನೇ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ, 2ನೇ ಹಂತದ ಆದ ಮೇಲೆ ಆಗುವಂತ ಅಸಮಾಧಾನಗಳು ಹಾಗೂ ಪಕ್ಷದಲ್ಲಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರೇ ಬ್ರೇಕ್ ಹಾಕ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.